Hi everyone, welcome to our CAD NEST YouTube channel. ನಾನು ಕಾವ್ಯ. ಪ್ರಿವಿಯಸ್ ಸೆಷನಲ್ಲಿ ನಿಮಗೆ ಡೇಟಾ ಮ್ಯಾನೇಜರ್, ವಾಟ್ ಇಫ್ ಅನಾಲಿಸಿಸ್, ಗೋಲ್ಸಿಗೆ ಬಗ್ಗೆ ಹೇಳ್ಕೊಟ್ಟಿದೆ. ಇನ್ನು ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಫ್ರೀ ಸ್ಪ್ಯಾನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಫ್ರೀ ಸ್ಪ್ಯಾನ್ಸ್ ಅಂದರೆ ಏನು? ಸೊ ಈಗ ಸಪೋಸ್ ಎಕ್ಸಾಂಪಲ್ ಇದು ಸೀರಿಯಲ್ ನಂಬರ್ ಅಥವಾ ಡೇಟ್. ಓಕೆ, ಈಗ ಡೇಟ್ನೇ ತೊಗೊಳ್ಳೋಣ. ದೆನ್ ಈಗ ನನಗೆ ಇಲ್ಲಿ ಆರ್ಡರ್ ಡೇಟ್ ರೀಜಿಯನ್ ನಾನು ಒಂದು ಡೇಟಾವನ್ನು ತೊಗೊಂಡಿದ್ದೆ. ಐಟಮ್, ಯೂನಿಟ್ಸ್ ಟೋಟಲ್. ಈಗ ನಾನು ಡೌನ್ ಬಂದರೆ ಇದನ್ನು ನಾನು ಆ್ಯಡ್ ಮಾಡಲಿಕ್ಕೆ ನನಗೆ ಹೆಡ್ಡಿಂಗ್ ಕಾಣ್ತಾ ಇಲ್ಲ ಮೇಲ್ಗಡೆದು. ಹೆಡ್ಡಿಂಗ್ ಕಾಣಬೇಕು ಅಂದರೆ ಏನು ಮಾಡಬೇಕು? ದೆನ್ ವ್ಯೂಗೆ ಹೋಗಿ ಫ್ರೀ ಸ್ಪ್ಯಾನ್ಸ್ ಅಂತ ಕೊಡಬೇಕು. ಫ್ರೀ ಸ್ಪ್ಯಾನ್ಸ್ ಅಂತ ಹೋಗಿ ಫ್ರೀಸ್ ಫಸ್ಟ್ ಕಾಲಮ್ ಆರ್ ಫಸ್ಟ್ ರೋ, ಫ್ರೀಸ್ ಟಾಪ್ ರೋ ಅಂತ ಕೊಟ್ಟಾಗ ಅದು ಫ್ರೀಸ್ ಆಗಿದೆ. ಸೊ ನಾನು ಡೌನ್ ಆ್ಯರೋಲಿ ಮಾಡ್ಕೊಂಡು ಬಂದರೆ ಈಗ ಆರ್ಡರ್ ಡೇಟು, ರೀಜಿಯನು, ರೆಪ್ ಇದನ್ನು ನಾವು ಫಿಲ್ ಮಾಡ್ಬೋದು. ಈ ರೀತಿಯಾಗಿ ನಾವು ಟಾಪಲ್ಲಿರೋದನ್ನು ನಾವು ಮತ್ತೆ ನೋಡಬೇಕು ಅಂತಂದಾಗ ಪ್ರಾಬ್ಲಮ್ ಆಗುತ್ತೆ. ಈಗ ಫ್ರೀ ಸ್ಪ್ಯಾನ್ಸ್ ರಿಮೂವ್ ಮಾಡ್ತೀನಿ. ದೆನ್ ಅನ್ಫ್ರೀ ಸ್ಪ್ಯಾನ್ಸ್ ಅಂತ ಕೊಡ್ತೀನಿ, ಅನ್ಫ್ರೀಸ್ ಆಯಿತು. ಈಗ ಹಾಗೆ ಕಾಲಮಲ್ಲ ಮಾಡ್ಕೋಬೇಕು ಅಂದರೆ ಗೋ ಫಾರ್ ಫ್ರೀ ಸ್ಪ್ಯಾನ್ಸ್, ಫ್ರೀಸ್ ಫಸ್ಟ್ ಕಾಲಮ್. ಈಗ ಕಾಲಮ್ ಫ್ರೀಸ್ ಆಗಿದೆ, ನಾನು ಈ ಕಡೆ ಮೂವ್ ಆದಾಗ ಏನಾಗುತ್ತೆ, ಫಸ್ಟ್ ಕಾಲಮ್ ಫ್ರೀಸ್ ಆಗಿರುತ್ತೆ. ಸೊ ಅಂದರೆ ನಮಗೀಗ ಯಾವುದೇ ಒಂದು ಐಟಮ್ಸ್ನ ಅಥವಾ ಎಂಡಿಂಗಲ್ಲಿ ಈಗ ಆ ಡೇಟಲ್ಲಿ ಏನಿದೆ ಅಂತ ನಾನಿಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಆ ಡೇಟ್ ಪರ್ಟಿಕ್ಯುಲರಾಗಿ ನನಗೆ ಶೋ ಆಗ್ತಾ ಹೋಗುತ್ತೆ. ಹಾಗೆ ಕಾಲಮಲ್ಲೂ ಮಾಡ್ಕೊಬೋದು, ಡೇಟಲ್ಲೂ ಮಾಡ್ಕೋಬೋದು. ಫ್ರೀಸ್ನ ರಿಮೂವ್ ಮಾಡಬೇಕು ಅಂದರೆ ಅನ್ಫ್ರೀ ಸ್ಪ್ಯಾನ್ಸ್ ಅಂತ ಕೊಡಿ. ಓಕೆ, ಸೊ ಈ ರೀತಿಯಾಗಿ ವರ್ಕ್ ಮಾಡ್ಕೊಂಡು ನಿಮ್ಮ ಡೇಟಾವನ್ನು ಮಾಡಬೇಕಾದ್ರೆ ಈಸಿಯಾಗಿ ವರ್ಕ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಡೌನ್ ಬಂದಾಗ ನನಗೆ ಹೆಡ್ಡಿಂಗ್ ಕಾಣ್ತಾ ಇಲ್ಲ, ಹಾಗಾಗಿ ನಾವು ಆ ಟೈಮಲ್ಲಿ ಏನು ಮಾಡಬೇಕು, ಫ್ರೀ ಸ್ಪ್ಯಾನ್ಸ್ನ ಯೂಸ್ ಮಾಡಬೇಕು. ಫ್ರೀ ಸ್ಪ್ಯಾನ್ಸ್ ಟಾಪ್ ರೋ ಅಂತ ಕೊಟ್ಟಾಗ ಸೊ ಫಸ್ಟ್ ರೋ ಮಾತ್ರ ಫ್ರೀಸ್ ಆಗಿರುತ್ತೆ, ನಾವು ಆ ಡೇಟಾವನ್ನು ಫಿಲ್ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್, ಫ್ರೀ ಸ್ಪ್ಯಾನ್ಸ್ ಮತ್ತು ಅನ್ಫ್ರೀ ಸ್ಪ್ಯಾನ್ಸ್ ಹಾಗೆ ಫ್ರೀಸ್ ಕಾಲಮ್ಸ್. ಸೊ ಈ ಡೇಟಾ ನೀವು ಕೂಡ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.